ಫಸ್ಟ್ ಮಟನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಒಳ್ಳೆ 3-4 ಸಾರಿ ವಾಶ್ ಮಾಡ್ಕೊಂಡು ಈರುಳ್ಳಿ ಮತ್ತೆ ಉಳ್ಳಾಗಡ್ಡಿ ನಾವು ಉತ್ತರ ಕರ್ನಾಟಕದವರಲ್ಲ, ಉಳ್ಳಾಗಡ್ಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಒಳ್ಳೆ ನೀಟಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ ಖಾರ ಸ್ವಲ್ಪ ಇದರಲ್ಲಿ ಕುದಿಸಿಟ್ಕೊಂಡಿರೋ ಇದರಲ್ಲಿ ಇದು ಮಟನ್ ಮಸಾಲ ಧನಿಯಾ ಪೌಡರ್, ಸ್ಪೆಷಲ್ ಮಸಾಲ. 1 ರೂಪಾಯಿ ಒಂದು ಮಸಾಲ ಸಿಗ್ತದೆ ನೋಡ್ರಿ. ಇದು 1 ರೂಪಾಯಿ ಮಸಾಲ. ಇದು ಎಷ್ಟು ಹಾಕಿದ್ರು ಬಿ ಅಡ್ಡಿ ಇಲ್ಲ. ನಾವು 1-2 ಪೀಸ್ ಹಾಕ್ತಾ ಇದೀವಿ. ಒಳ್ಳೆ ಮಸಾಲ ಇದು, ನಮ್ಮ ಕಡೆ ಫೇಮಸ್ ಮಸಾಲ ಇದು. ನಾನು 2 ಪೀಸ್ ಹಾಕೊಂತ ಇದೀವಿ. ನೀವು 3 ಬೇಕಾದ್ರೂ ಹಾಕೋಬಹುದು, 4 ಬೇಕಾದ್ರೂ ಹಾಕೋಬಹುದು. ಗರಂ ಮಸಾಲ, ಆಮೇಲೆ ಮಸಾಲೆ. ಇದು ಸ್ಪೆಷಲ್ ಮಸಾಲೆ, ಮನೆಯಲ್ಲೇ ಕೊಟ್ಟಿರೋ ಮಸಾಲೆ. ಇದು ಎಲ್ಲ ಹಾಕ್ಬಿಟ್ಟು ಮನೆಯಲ್ಲಿ ಮಸಾಲೆ ಮಾಡ್ತಾರೆ. ಇದು ಒಳ್ಳೆ ಮಸಾಲೆ. ಸೀಕ್ರೆಟ್ ಮಸಾಲೆ ಅಂತ ಏನಿಲ್ಲ, ಮನೆಯಲ್ಲಿ ಕೊಟ್ಟಿದ್ದಾರೆ. ನಮ್ಗೆ ಏನೇನು ಹಾಕ್ತಾರೆ ಅಂತ ಅಷ್ಟು ಐಡಿಯಾ ಇಲ್ಲ, ಬಟ್ ಮನೆಯಲ್ಲಿ ಕೊಟ್ಟಿರೋ ಮಸಾಲೆ ಇದು. ಉಳ್ಳಾಗಡ್ಡಿ ಹೆಚ್ಕೋಬೇಕು. ಹೆಚ್ಕೊಂಡು ಒಂದು 4 ದೊಡ್ಡ ಸೈಜ್ ಟೊಮೆಟೊನ ಹೆಚ್ಕೊಂಡು ಇಟ್ಕೋಬೇಕು. ಆಮೇಲೆ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಬ್ರೌನ್ ಕಲರ್ ಫ್ರೈ ಆದ್ಮೇಲೆ ಟೊಮೆಟೊ ಹಾಕ್ಬೇಕು. ಒಂದು 3 ದೊಡ್ಡ ಸೈಜ್ ಟೊಮೆಟೊನ ಚೆನ್ನಾಗಿ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಬೇಕು. ಬೇಗ ಹಾಕ್ಬಾರ್ದು, ಯಾಕಂದ್ರೆ ಅಂಟ್ಕೊಂಡ್ಬಿಡುತ್ತೆ ಕೆಳಗಡೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನಾಗುತ್ತಂದ್ರೆ ಕೆಳಗಡೆ ನೆಲ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಎಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆಮೇಲೆ ಹಾಕೊಂತ ಇದೀವಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದು 25 ರೂಪಾಯಿ ಸಿಗುತ್ತೆ. ಇದು ಡಬ್ಬಿ 5 ರೂಪಾಯಿ ಡಬ್ಬಿ ಎಲ್ಲ ವೇಸ್ಟು. ಇದು ಇಷ್ಟೆಷ್ಟು ಬರುತ್ತೆ. 25 ರೂಪಾಯಿ ತಗೊಂಡ್ರೆ ಒಳ್ಳೇದು. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ತಗೋಬಹುದು. ಸಣ್ಣ ಉಪ್ಪನ್ನ ಯೂಸ್ ಮಾಡಲ್ಲ ಜಾಸ್ತಿ. ನಮ್ಮ ಕಡೆ ಏನಿದ್ರು ಕಲ್ಲುಪ್ಪನ್ನೇ ಯೂಸ್ ಮಾಡ್ತೀವಿ. ನಮ್ಮ ಕಡೆ ಎಲ್ಲ ಜಾಸ್ತಿ ಕಲ್ಲುಪ್ಪೆ ಯೂಸ್ ಮಾಡೋದು. ಉತ್ತರ ಕರ್ನಾಟಕದ ಕಡೆ ಸಣ್ಣ ಉಪ್ಪೆಲ್ಲ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಮಾಡ್ತಾರೆ, ಹಂಗೇನಿದಿಲ್ಲ. ಆದರೂ ಸ್ವಲ್ಪ ಕಮ್ಮಿ. ನಾವು ಕಲ್ಲುಪ್ಪೆನೇ ಯೂಸ್ ಮಾಡ್ತೀವಿ. ಕಲ್ಲುಪ್ಪು ಇದು ಸ್ವಲ್ಪ ಲೈಟಾಗಿ ಹಾಕೋಬೇಕು, ಯಾಕಂದ್ರೆ ಇದು ಟೊಮೆಟೊ ಬೇಗ ಫ್ರೈ ಆಗ್ಬಿಡುತ್ತೆ, ಬೇಗ ಕರ್ಕೊಳ್ಳುತ್ತೆ. ಒಂದು 5 ನಿಮಿಷ ಫ್ರೈ ಆದ್ಮೇಲೆ ಈ ತರ ಬರುತ್ತೆ, ಕಲರ್ ಕೆಂಪು ಬರುತ್ತೆ. ಆಮೇಲೆ ಸ್ವಲ್ಪ ಕೊಕೊನಟ್ ಪೇಸ್ಟ್, ನಾವು ರೆಡಿಮೇಡ್ ಕೊಕೊನಟ್ ಪೇಸ್ಟ್ ಯೂಸ್ ಮಾಡ್ತಾ ಇದೀವಿ. ಇದನ್ನು ಚೆನ್ನಾಗಿ ಇರುತ್ತೆ. ಬಿಟ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ತರ ಒಳ್ಳೆ ಬರುತ್ತೆ. ಸ್ವಲ್ಪ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಫ್ರೈ ಆಗ್ಲಿಕ್ಕೆ ಬಿಡ್ಬೇಕು. ಅದನ್ನು ನೀರು ಹಾಕ್ಬಾರ್ದು, ಯಾವುದೇ ಕಾರಣಕ್ಕೂ ಒಂದು ಹನಿನೂ ನೀರು ಹಾಕ್ಬಾರ್ದು. ನೀಟಾಗಿ ಫ್ರೈ ಆಗ್ಲಿಕ್ಕೆ ಬಿಡ್ಬೇಕು. ಅದನ್ನ ಸ್ವಲ್ಪ ಮುಚ್ಕೊಂಡ್ಬಿಟ್ಟು ಒಂದು 2 ನಿಮಿಷ 5 ನಿಮಿಷ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಇದು ಕುದಿಸಿಟ್ಟಿರೋ ಬೋಟಿ ಇದನ್ನ ಮಿಕ್ಸ್ ಮಾಡ್ಬೇಕು. ಒಗ್ಗರಣೆ ಹಾಕೋದು. ಎಲ್ಲ ಅಷ್ಟು ಮಿಕ್ಸ್ ಮಾಡಬೇಕು. ಒಳ್ಳೆ ನೀಟಾಗಿ ಮಿಕ್ಸ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಇವಾಗ ನೋಡಿ ಹೆಂಗ್ ಕಲರ್ ಬಂದಿದೆ. ಇವಾಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು, ಕುದಿಯಕ್ಕೆ ಬಿಡ್ಬೇಕು. ನೀಟಾಗಿ ಒಂದು ಉಗಿ ಹೋಗ್ಬೇಕು. ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ಆದ್ಮೇಲೆ ಲೈಟಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಇದೆ, ಎರಡನ್ನೂ ಲೈಟಾಗಿ ಸ್ವಲ್ಪ ಮೇಲೆ